ಸರ್ಕಾರ ಹೇಳ್ತಾ ಇರುವಂಥದ್ದು ನಾವು ಈಗಾಗಲೇ ತನಿಖೆ ಯಾಕೆ ಮಾಡ್ತಾ ಇದೀವಿ ಅಂದರೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ. ಯಾರೇ ಮಾಡಲಿ ಷಡ್ಯಂತ್ರ ಆದರೂ ಕೂಡ ಅದನ್ನು ತನಿಖೆ ಮಾಡ್ತಾ ಇದೀವಿ. ಇದರಲ್ಲಿ ರಾಜಕಾರಣ ಏನಿದೆ ಅಂತ ಕೇಳ್ತದೆ, ಅದಕ್ಕೆ ಏನು ಹೇಳ್ತೀವಿ? ನಾವು ಕೂಡ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಇದೆ, ಸತ್ಯಾಸತ್ಯತೆ ಬಹಿರಂಗಪಡಿಸೋದಕ್ಕೆ ಅವರು ಕೂಡ ಪ್ರಾಮಾಣಿಕವಾಗಿದ್ದಾರೆ ಅನ್ನುವ ಭಾವನೆಯಲ್ಲಿ ನಾವು ಕೂಡ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ಇವರ ಒಂದು ಇಂಟೆನ್ಷನ್ ಏನಿದೆ ಸರ್ಕಾರ, ಇವೆಲ್ಲವೂ ಕೂಡ ನಾವಷ್ಟೇ ಅಲ್ಲ, ರಾಜ್ಯದ ಪ್ರತಿಯೊಬ್ಬರು ಕೂಡ ಇದು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಯಾರಿಗೆ ಮುಖವಾಡವನ್ನು ಹಾಕಿ ಮುಂದೆ ತಗೊಬಂದಿದ್ದರು, ತಗೊಬಂದಂಥ ವ್ಯಕ್ತಿಗಳು ಅವರ ಮುಖವಾಡವು ಕೂಡ ಇದು ಕಳಚಿ ಬಿದ್ದಂಥ ಸಂದರ್ಭದಲ್ಲಿ ನಾವು ಇನ್ನು ಮುಂದೆ ಕಣ್ಮುಚ್ಕೊಂಡು ಕೂರ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಎವ್ರಿಬಡಿ ಹ್ಯಾಸ್ ಟು ಬಿ ಎಕ್ಸ್ಪೋಸ್ಡ್. ಯಾಕೆ ಅಂತೇಳಿದ್ರೆ ಇದು ಸಣ್ಣ ವಿಚಾರ ಅಲ್ಲ. ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ಅಂತೇಳಿದ್ರೆ ಯಾವುದೋ ಒಂದು ದೇವಸ್ಥಾನ ಅಲ್ಲ. ನೂರಾರು ವರ್ಷಗಳಿಂದ ಒಂದು ಧಾರ್ಮಿಕ ಶ್ರದ್ಧೆ, ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಪವಿತ್ರ ಕ್ಷೇತ್ರ, ಪುಣ್ಯಕ್ಷೇತ್ರ. ಇಂಥ ಪುಣ್ಯಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಸಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಕ್ತರ ತಾಳ್ಮೆನೂ ಕೂಡ ಪರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೇನೆ, ನಾವಿವತ್ತು ಪಕ್ಷಾತೀತವಾಗಿ ಕರೆಯನ್ನು ಕೊಟ್ಟಿದ್ದೇವೆ. ಧರ್ಮಸ್ಥಳ ಚಲೋ, ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಸಮುದಾಯದವರು ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದ್ದಾರೆ. ರಾಜಕಾರಣ ಮಾಡಬೇಕು ಅಂತೇಳಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಬಂದಿಲ್ಲ. ನೀವೇನು ಮಾಡಬೇಕು ಅಂತ ಬಯಸ್ತೀರಿ? ಸರ್ಕಾರದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಸರ್? ತನಿಖೆ ಹೊರತಾಗಿ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನೋಡಿ, ಯಾರೋ ಒಬ್ಬರೋ ಇಬ್ಬರೋ ಇವತ್ತು ಅರೆಸ್ಟ್ ಮಾಡಿ ಒಳಗೆ ಹಾಕಿದರೆ ಸಾಕಾಗೋದಿಲ್ಲ. ಯಾವ ಸಮಾಜಘಾತುಕ ಶಕ್ತಿಗಳು ಇದರಿಂದ ಅಡಗಿಕೊಂಡಿದ್ದಾವೆ, ಅಥವಾ ದಿನೇಶ್ ಗುಂಡೂರಾವ್ ಭಾಷೆಯಲ್ಲಿ ಹೇಳೋದಾದರೆ ಯಾವ ಎಡಪಂಥೀಯ ದುಷ್ಟಶಕ್ತಿಗಳು ಇದರಿಂದ ಇದ್ದಾರೆ ಮತ್ತು ಯಾರ್ಯಾರು ಇದರಿಂದ ಇದ್ದಾರೆ, ಈ ಪಿತೂರಿಗಳ ಹಿಂದೆ ಎಲ್ಲರೂ ಕೂಡ ಇವತ್ತು ಎಲ್ಲರನ್ನೂ ಕೂಡ ಇವತ್ತು ಬಹಿರಂಗ ಮಾಡಬೇಕಾಗಿದೆ. ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಈ ಥರ ಪುನರಾವರ್ತನೆ ಆಗಬಾರ್ದು. ಧಾರ್ಮಿಕ ಭಾವನೆಯನ್ನು ಧಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ದುಷ್ಟಶಕ್ತಿಗಳು ಕೂಡ ಧೈರ್ಯ ಮಾಡಬಾರ್ದು. ಹಾಗಾಗಿ ನಮ್ಮೆಲ್ಲರ ಆಗ್ರಹ ಇವತ್ತು ಈ ಸಂಪೂರ್ಣ ವಿಚಾರವನ್ನು SIT ತನಿಖೆ ಏನು ಮಾಡ್ತಿದೆ ಅಂತ ಮಾಡಲಿ. ಆದರೆ ಎಲ್ಲ ವಿಚಾರಗಳು ಬಹಿರಂಗ ಆಗಬೇಕು ಅಂತ ಹೇಳಿದ್ರೆ ಇದು NIA ಅಥವಾ CBIಯಿಂದ ಮಾತ್ರ ಸಾಧ್ಯ. ಆ ಆಗ್ರಹವನ್ನು ಇವತ್ತು ಮಾಡ್ತಾ ಇದ್ದೇವೆ. ಫೈನಲ್ ಕ್ವಶನ್, ಈಗ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮಾತಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ NIA ಅಗತ್ಯತೆ ಇಲ್ಲ, ಈಗಾಗಲೇ SIT ಎಲ್ಲವೂ ಕೂಡ ಮಾಡಿದೆ ಅಂತ. ಹೀಗಿದ್ದಾಗ BJP ಯಾವ ರೀತಿ ಅದನ್ನು ಮುಂದೆ ಹೋರಾಟ ಮಾಡ್ತೀವಿ? ಏನು ನಿಲ್ವಾಗಿರುತ್ತೆ? ಒಂದು ವೇಳೆ ಸರ್ಕಾರ ಕೊಟ್ಟಿಲ್ಲ, NIA ಕೊಡಲ್ಲ ಅಂದ್ರೆ ಆವಾಗ ಏನು ಮಾಡ್ತೀರಿ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರವನ್ನು ಕೊಡ್ತದೆ. ಇವತ್ತು ನೋಡ್ತಾ ಇದ್ದೀವಿ ಯಾವ ರೀತಿ ನಡವಳಿಕೆಗಳು ಆಗ್ತಾ ಇದೆ ಇವತ್ತು ರಾಜ್ಯದ ಎಲ್ಲವನ್ನೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲದಕ್ಕೂ ನಾವು ಈಗಲೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಮುಂದೆ ಏನು ಮಾಡ್ತೇವೆ ಬರೋದ್ರಿಂದಲೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ಈ ವೇದಿಕೆ ಮೂಲಕ ಏನು ಸಂದೇಶ ಕೊಡ್ತೀರಿ ಸರ್? ಫೈನಲ್ ಇವತ್ತಿನ ಹೋರಾಟಕ್ಕೆ ಜನಗಳಿಗೆ ಏನು ಸಂದೇಶ ಕೊಡ್ತೀರಿ? ಹಿಂದೂ ಸಮಾಜ ಇವತ್ತು ಜಾಗೃತಗೊಳ್ಬೇಕಾಗ್ತದೆ. ಹಿಂದೂ ಸಮಾಜ ಇವತ್ತು ಒಗ್ಗಟ್ಟಾಗಿ ಒಂದಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಇದು ನಮ್ಮ ಧರ್ಮ, ನಮ್ಮ ಶ್ರದ್ಧೆಯ ಒಂದು ಅಸ್ತಿತ್ವದ ಪ್ರಶ್ನೆನೂ ಕೂಡ ಇವತ್ತು ಉಂಟಾಗಿರುವಂಥದ್ದು. ಹಾಗಾಗಿ ನಾವು ಒಟ್ಟಾಗಿ ಒಂದಾಗಿ ಇವೆಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಅನ್ನುವ ವಿಚಾರವನ್ನು ಇವತ್ತು ನಾವು ಈ ವೇದಿಕೆಯಲ್ಲಿ ಹೇಳೋರಿದ್ದೇವೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದಿಷ್ಟು BJPಯ ರಾಜ್ಯಾಧ್ಯಕ್ಷರಂತ ವಿಜಯಂತ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪ್ರಮೋದ್, TV9 ಮಂಗಳೂರು.